ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ವಾರ್ಡ್ಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ. ಶನಿವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಹೊರಮಠದ ಆವರಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಪಟ್ಟಣ ಪಂಚಾಯಿತಿ ನಾಯಕನಹಟ್ಟಿ ವತಿಯಿಂದ ಸ್ವಚ್ಛತಾ ಹೇ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸ್ವಚ್ಛತಾ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ಏನು ಸ್ವಚ್ಛತೆ ಕಾರ್ಯಕ್ರಮ ಇದೆಯೋ ಅದನ್ನು ಎಲ್ಲರೂ ಕೈ ಜೋಡಿಸಿ ಎಲ್ಲರನ್ನೂ ಆ ಕಾರ್ಯಕ್ರಮವನ್ನು ಸಮತೋಲನವಾಗಿ ನೋಡೋಣ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ. ಮತ್ತು ಅಲ್ಲಲ್ಲಿ ಸ್ವಚ್ಛತೆ ಇಲ್ಲ ಅಂದರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಆ ಸೊಳ್ಳೆ ಮತ್ತು ಕಚ್ಚಿ, ಡೆಂಗ್ಯೂ ಮತ್ತು ವೈರಸ್, ಮಲೇರಿಯಾ ಅವು ಇವು ಮತ್ತು ರೋಗಗಳು ಸ್ಟಾರ್ಟ್ ಆಗ್ತವೆ. ಅದರಿಂದ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛತೆಯನ್ನು ನಡೆಸೋಣ ಅಂತ ಹೇಳಿ ಎಲ್ಲರೂ ಇದರಲ್ಲಿ ಒಗ್ಗಟ್ಟಾಗಿರೋಣ ಅಂತೇಳಿ ಎರಡೇ ಮಾತುಗಳನ್ನು ಮುಗಿಸ್ತೇನೆ. ಇದೇ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಜೆಆರ್ ರವಿಕುಮಾರ್ ಮಾತನಾಡಿದರು. ಕರ್ನಾಟಕ ಸರ್ಕಾರ ಆಯೋಜನೆ ಮಾಡತಕ್ಕಂಥ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಈ 14ನೇ ತಾರೀಕಿನಿಂದ ಹಿಡಿದು ಸೆಪ್ಟೆಂಬರ್ 2ನೇ ತಾರೀಕು ಅಕ್ಟೋಬರ್ 2ರವರೆಗೂ ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಪದಾಧಿಕಾರಿಗಳು ಸಾರ್ವಜನಿಕರು ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಈಗ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ದಿನನಿತ್ಯ ಸ್ವಚ್ಛತೆ ಇಂಪಾರ್ಟೆಂಟ್. ನಾವು ಯಾವುದೇ ಆಗಲಿ ಸಮಾಜದಲ್ಲಿ ಇವತ್ತು ನಮ್ಮ ಪರಿಸರ ಇರ್ಬೋದು, ಅಕ್ಕಪಕ್ಕ ಮನೆಗಳಿರ್ಬೋದು, ಊರಿನ ಗ್ರಾಮಗಳಲ್ಲಿರ್ಬೋದು, ಸ್ವಚ್ಛತೆ ಇದ್ದರೆ ನಮಗೆಲ್ಲನೂ ಆರೋಗ್ಯವೇ ಭಾಗ್ಯ ಅನ್ನೋ ದೃಷ್ಟಿಯಿಂದ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಎಲ್ಲರೂ ಆರೋಗ್ಯ ನಿರ್ಮಲೀಕರಣ ಇರ್ಬೋದು, ಇವತ್ತು ಡೆಂಗು ಇರ್ಬೋದು, ಹಲವಾರು ಪದಾರ್ಥಗಳು ಹಲವಾರು ಘನತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥವು ಇರ್ಬೋದು, ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಂತೇಳಿ ನನ್ನ ಎರಡು ಮಾತನ್ನು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಸದಸ್ಯ ಓಬಯ್ಯ ದಾಸ್, ಗುರು ಶಾಂತಮ್ಮ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬೋ ಶ್ರೀನಿವಾಸ್, ಕಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ತಿಪ್ಪೇಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮಹಿಳಾ ಸದಸ್ಯರು ಇದ್ದರು.